ಬಾಹ್ಯಾಕಾಶಕ್ಕೆ ಭಾರತೀಯ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವ. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. 40 ವರ್ಷಗಳ ನಂತರ ಇಂಥ ಒಂದು ಐತಿಹಾಸಿಕ ದಿನ, ಸುವರ್ಣ ದಿನ ಬಂದಿರುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ರಾಕೇಶ್ ಶರ್ಮಾ ಆ ಸಂದರ್ಭದಲ್ಲಿ ಹಾರದಂಥ ದಿನಗಳನ್ನು ನಾವು ಜ್ಞಾಪಿಸ್ಕೋಬೇಕು. ಇಂದಿರಾ ಗಾಂಧಿ ಕೇಳ್ತಾರೆ, ಮೇಲ್ಗಡೆಯಿಂದ ಹೇಗೆ ಅನಿಸ್ತು ದೇಶ ನೋಡಿ ಅಂತ. ಆವಾಗ ಅವ್ರು ಹೇಳೋದು, ಸಾರಿ ಜಹಾನ್ ಸೆ ಅಚ್ಚಾ. ಎಂಥ ಅದ್ಭುತವಾದಂಥ ಮಾತು. 40 ವರ್ಷಗಳ ನಂತರ ಭಾರತಕ್ಕಿಂತ ಅವಕಾಶ ಸಿಕ್ಕಿದೆ ಅಂದರೆ ಸುಮ್ಮನೆ ಸಿಕ್ಕಿಲ್ಲ. ಭಾರತವನ್ನು ಕನ್ಸಿಡರ್ ಮಾಡಲೇಬೇಕು ಅನ್ನುವಂಥದ್ದೊಂದು, ಜೊತೆಗೆ ಏನು ಅಂದರೆ ಕೋಟ್ಯಾಂತರ ರೂಪಾಯಿಗಳನ್ನು ಇಸ್ರೋ ಸುರಿದಿದೆ ಇದಕ್ಕೆ. ಮುಂದಿನ ನಮ್ಮ ಯಾನ ಇದೆಯಲ್ಲ, ಅದಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಮೋಹನ್ ಕೃಷ್ಣ ಬಾಹ್ಯಾಕಾಶ ತಜ್ಞರು, ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ SV ಶರ್ಮಾ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ ಉಪನಿರ್ದೇಶಕರು ಇಸ್ರೋ. ಇನ್ನು ಗಿರೀಶ್ ಲಿಂಗಣ್ಣ ಬಾಹ್ಯಾಕಾಶ ವಿಶ್ಲೇಷಕರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾರೆ. ಆ 3 ಜನರ ಜೊತೆ ನಾವು ಚರ್ಚೆ ಮಾಡ್ತೀವಿ, ಸಾಕಷ್ಟು ವಿವರಗಳನ್ನು ಕೊಡ್ತೀವಿ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮವನ್ನು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ನೀವು ನಿಮಗೆ ವಿಜ್ಞಾನದ ಬಗ್ಗೆ ಏನಾದರೂ ಒಂದಷ್ಟು ಕುತೂಹಲ ಬರಬೇಕು ಅನ್ನೋದಾದರೆ, ನಿಮ್ಮ ಮನೆಯ ಮಕ್ಕಳುಗಳಿಗೆ ಕುತೂಹಲ ಬರಬೇಕು ಅನ್ನೋದಾದರೆ, ಆ ವಿಚಾರದಲ್ಲಿ ಅವರು ಸಾಗಬೇಕು ಅನ್ನೋದಾದರೆ ಖಂಡಿತವಾಗಲೂ ಈ ಕಾರ್ಯಕ್ರಮ ನೋಡಬೇಕು. ಯಾಕಂದರೆ ನಮಗೆ ಗೊತ್ತಿದೆ, ನಾವು ಎಲ್ಲಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಊರಿಗೆ ಹೋಗ್ತೀವಿ, ನಾವು ಕಾರ್ ಬಿಟ್ಕೊಂಡು ಅಂತಂದರೆ ಪೂಜೆ ಗೀಜೆ ಮುಗಿಸ್ಕೊಂಡೋದಕ್ಕೆ ಭಾಳ ಶ್ರದ್ಧೆಯಿಂದ ಹೋಗ್ತೀವಿ, ಕಾರ್ನೆಲ್ಲ ಚೆಕ್ ಮಾಡ್ಕೊಂಡಿರ್ತೀವಿ, ಏನೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಎಂಥ ಅದ್ಭುತವಾದಂಥ ಡ್ರೈವರ್ ಆಗಿದ್ದರೂ ಕೂಡ ಅಪ್ಪ ಅಮ್ಮ 10 ಸರಿ ಹೇಳ್ತಾರೆ, ಹುಷಾರಾಗಿ ಹೋಗಪ್ಪ ಅಂತ ಹೇಳಿ ಅಂತ. ಅಂಥದ್ರಲ್ಲಿ ಭೂಮಿಯಿಂದ ಹಾರಿ ಮೇಲ್ಗಡೆ ಹೋಗುವಂಥ ಸಂಗತಿ ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ ಇದು. ಹೀಗಾಗೇನು ಅಂದರೆ ಆ ಪ್ರತಿ ಕ್ಷಣವೂ ಕೂಡ ವೆರಿ ಇಂಪಾರ್ಟೆಂಟ್. ಪ್ರತಿ ಕ್ಷಣವೂ ಕೂಡ ಒಂದು ಚೂರು ಎಡವಟ್ಟಾದರೂ ಕೂಡ ಏನಾಗಬಾರ್ದೋ ಅದು ಆಗಿಬಿಡುತ್ತೆ. ಸೊ ಇದು ಸಂಗತಿ. ಯಾಕಂದರೆ ಅದರಲ್ಲೂ ಭಾರತಕ್ಕೆ 40 ವರ್ಷಗಳ ನಂತರ ಭಾರತದ ಒಬ್ಬರು ಬಾಹ್ಯಾಕಾಶ ಯಾನಿ ಹೋಗ್ತಾ ಇದ್ದಾರೆ, ಅಲ್ಲಿ ಸಂಶೋಧನೆ ಮಾಡ್ತಾರೆ ಅನ್ನುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗಿರೀಶ್ ಲಿಂಗಣ್ಣ, ಬಾಹ್ಯಾಕಾಶ ವಿಶ್ಲೇಷಕರು, ಹಾಗೆ ಡಾಕ್ಟರ್ SV ಶರ್ಮಾ, ನಿವೃತ್ತ ಉಪನಿರ್ದೇಶಕರು ಇಸ್ರೋ. ಅವರು ಕೂಡ ನಮ್ಮನ್ನ ಇನ್ನೊಂದು ಕೆಲವು ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಮೈಸೂರಿನಿಂದ ಬಾಹ್ಯಾಕಾಶ ತಜ್ಞರು ಮೋಹನ್ ಕೃಷ್ಣ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಾನು ಆರಂಭ ಮಾಡ್ತೀನಿ ಗಿರೀಶ್ ಲಿಂಗಣ್ಣ ಅವರಿಂದ. ಒಂದು ಮಾತನ್ನ ಶುಭಾಂಶು ಅವರು ಹೇಳ್ತಾರೆ, ನೀವೇನು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಸ್ಪೇಸ್ಗೆ ಹೋಗ್ಬೇಕಾದ್ರೆ ಅಂತ ಅಂದಾಗ 1.4 ಬಿಲಿಯನ್ ಜನರ ಕನಸು, ಅದನ್ನು ಹೊತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ. ಸೊ ಅದರಿಂದನೇ ಶುರು ಮಾಡ್ತೀನಿ ನಾನು. ಸೊ ಈ ದಿನ, ಈ ಕ್ಷಣ 12 ಗಂಟೆ 1 ನಿಮಿಷ ಎಷ್ಟು ಅಮೂಲ್ಯ ಅಂತ. ಇದು ಭಾರತಕ್ಕೆ ಭಾಳ ಅಮೂಲ್ಯವಾದದ್ದು ಅಂತಲೇ. ಯಾಕಂದರೆ 41 ವರ್ಷಗಳ ನಂತರ ಇದೊಂದು ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ ನಮಗೆ ಹೋಗೋಕ್ಕೆ. ಆಗ ಹೋಗಿದ್ದಂಥ ರಾಕೇಶ್ ಶರ್ಮಕ್ಕೂ ಈಗ ಈಗ ಹೋಗ್ತಾ ಇರೋ ಶುಭಾಂಶು ಶುಕ್ಲಗೂ ಭಾಳ ಅನೇಕ ಬದಲಾವಣೆಗಳಾಗ್ಬಿಟ್ಟಿದ್ದಾವೆ. ಅವಾಗ ನಮ್ಮ ಹತ್ರ ಒಂದು SSLV ರಾಕೆಟ್ ಅಂತ ಇತ್ತು, ಸಣ್ಣದಾಗಿ ಒಂದು 30-40 kg ತಗೊಂಡಾಗಿ ಲಿಯೋ ಅರ್ತ್ ಆರ್ಬಿಟ್ ಕಳಿಸ್ತಾ ಇದ್ವಿ, ಒಂದು 100-200 ಕಿಲೋಮೀಟರ್ಸ್ಗೆ. ಅಷ್ಟೇ ನಮ್ಮ ಹತ್ರ ಶಕ್ತಿ ಇದ್ದಿದ್ದು. ಆ ಯಪ್ಪ ಒಂದು ವಾರ ಮಾಡ್ಕೊಂಬಂದಿದ್ದು ಎಕ್ಸ್ಪಿರಿಮೆಂಟ್ನ ಮುಂದೆ ತಗೊಂಡೋಗೋಕ್ಕೂ ನಮ್ಮ ಹತ್ರ ಯಾವುದೇ ವಿಧವಾದ ಒಂದು ಫೋಕಸ್ಸು ಇರಲಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಎಕ್ಸೆಪ್ಟ್ ಅವರಿಂದ ಒಂದು ನಮ್ಗೆ ಇದು ಸಿಕ್ತು, ಏನೋ ಒಂದು ಇನ್ಸ್ಪಿರೇಷನ್ ಬಂತು ಜನಕ್ಕೆ. ಸ್ಪೇಸ್ ಅನ್ನೋದೇನು, ಆ ಹುಡುಗರಿಗೆ ಒಂದು ಇದಕ್ಕೆ ಅವರು ಸಾರೆ ಜಹಾನ್ ಸೆ ಅಚ್ಚಾ ಅಂತ ಹೇಳಿದ್ದು, ಅದೆಲ್ಲ ಒಂದು ಎಲ್ಲೋ ಒಂದು ಕಡೆ ಆ ಸ್ಪೇಸ್ ಅನ್ನೋದು ಒಂದು ಹುಟ್ಟಾಗ್ತದೆ, ಒಂದು ಆಸೆಯನ್ನು ಕನಸು ಚಿಗುರ್ತು. ಅಫ್ಕೋರ್ಸ್ ಅಲ್ಲಿಂದ ನಾವು ಸಾಧನೆ ತುಂಬ ಕಮ್ಮಿನೇ ಮಾಡ್ಕೊಂಡ್ವಿ, ಯಾಕಂದರೆ ನಮ್ಮ ಹತ್ರ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಬಟ್ ಈಗ ಬರ್ತಾ ಇರೋ ಶುಭಾಂಶು ಶುಕ್ಲ ಹೋಗೋಕ್ಕೆ ಇರೋ ಇನ್ಫ್ರಾಸ್ಟ್ರಕ್ಚರೇ ಬೇರೆ. ಆಗಿದ್ದಂಥ ಭಾರತ ಇನ್ನೂ ಸ್ಪೇಸಲ್ಲಿ ಹೆಸರೇ ಮಾಡಿರಲಿಲ್ಲ. ಇವತ್ತು ಇಸ್ರೋ ವಿಶ್ವದಲ್ಲೇ ಒಂದು ದೊಡ್ಡ ಹೆಸರು ಮಾಡಿಬಿಟ್ಟಿದೆ. ಚಂದ್ರಯಾನ 3ರಿಂದ ಮಾರ್ಸ್ ಮಿಷಿನ್ನು ಸುಮಾರು ಮಾಡಿಬಿಟ್ಟಿದ್ದೀವಿ. ಅವಾಗ ಲಾಂಚಿಂಗ್ ಪ್ಯಾಡ್ ಅನ್ನೋದೇ ಇರಲಿಲ್ಲ ಇನ್ನೂ ರಾಕೇಶ್ ಶರ್ಮಾ ಹೋದಾಗ. ಇವತ್ತಿನ ಪರಿಸ್ಥಿತಿ ತುಂಬಾ ಬದಲಾವಣೆ. ಭಾರತವನ್ನ ಹೊರತುಪಡಿಸಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ದೇಶದವ್ರು ಏನೇ ಮಾಡಿದ್ರು ಕೂಡ ಭಾರತವನ್ನು ಹೊರತುಪಡಿಸಿ, ಭಾರತವನ್ನು ದೂರ ಇಟ್ಟು ಕಲ್ಪಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಗಿರೀಶ್ ಲಿಂಗಣ್ಣ ಅವರು ಹೇಳಿದಂಥ ಮಾತಿದ್ರೆ ಬಹಳ ಅದ್ಭುತವಾದಂಥ ಮಾತು ನೋಡಿ. ಆದರೆ ಒಂದು ಇನ್ಸ್ಪಿರೇಷನ್, ಹಿಮಾಲಯ ಪರ್ವತವನ್ನು ಹತ್ತಬೇಕು ಅಂತಂದ್ರೂ ಕೂಡ ಮೊದಲ ಹೆಜ್ಜೆಯಿಂದಲೇ ಶುರುವಾಗುತ್ತೆ. ರಾಕೇಶ್ ಶರ್ಮಾ ಅವ್ರದ್ದು ಮೊದಲ ಹೆಜ್ಜೆ. ಈಗ ನಾವು ಬಹಳ ದಾಪಗಲ್ಲಿಟ್ಟಿದ್ದೀವಿ. ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ, 500 ಕೋಟಿ ರೂಪಾಯಿನ ಸುರಿದಿದ್ದೀವಿ. ಸುಮ್ಮನೆ ಸುರಿತೀವಾ? ನೀವು ಹೇಳಿದಂಥ ಮಾತು ಭಾಳ ಅದ್ಭುತವಾಗಿತ್ತು. ಪ್ರಧಾನಮಂತ್ರಿಗಳು ಇದೇ ಮಾತನ್ನು ಹೇಳ್ತಾರೆ, 4 ಜನರು ಸೆಲೆಕ್ಟ್ ಆಗಿರಲ್ಲ. ಈ 4 ಜನ ಬರೀ 4 ಜನರ ಮಾತ್ರ ಅಲ್ಲ, 140 ಕೋಟಿ ಭಾರತೀಯರ ಕನಸು ಕನವರಿಕೆಗಳನ್ನು ಈ ಮೇಲ್ಗಡೆ ಮುಟ್ಟಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಭಾಳ ಅದ್ಭುತವಾದಂಥ ಮಾತು. ಬನ್ನಿ ಮೋಹನ್ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಮೋಹನ್ ಕೃಷ್ಣ ಅವರೇ, ದೊಡ್ಡ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದ್ದೀವಿ ನಾವು ಇವತ್ತು. ಸಾಮಾನ್ಯ ಸಂಗತಿಯಲ್ಲ. ಯಾಕಂದರೆ ಭಾರತ ಎಲ್ಲಿತ್ತು, ಭಾರತ ಎಲ್ಲಿ ಬಂದು ನಿಂತಿದೆ ಅನ್ನುವಂಥದ್ದು ಇದೆಯಲ್ಲ ಸರ್, ಅದೇ ಅದ್ಭುತ. ಹಿಂದಿರುಗಿ ನೋಡಿದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಇದು ನಾವಾ ಅಂತ ಯೋಚನೆ ಮಾಡ್ತೀವಲ್ಲ, ಅದೇ ರೀತಿ
ಈ ಭಾರತದ ಹೆಜ್ಜೆಯ ಗುರುತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ಎಲ್ಲಿಂದ ಎಲ್ಲಿ ಬಂದ್ವಿ ಅಂತ ಅನಿಸ್ಬಿಡುತ್ತೆ. ಇವತ್ತಿನ ದಿನವೇ ವಿಶೇಷ ದಿನ ಸರ್, ಏನಂತೀರಿ? ಖಂಡಿತ ಸರ್, ಇದೊಂದು ರೋಚಕ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಜಕ್ಕೂ ಇದು ಅದ್ಭುತ, ಅವಿಸ್ಮರಣೀಯ ಹಾಗೂ ಶ್ಲಾಘನೀಯ. ನಿಜ. ಈಗ ನನ್ನ ಆತ್ಮೀಯರು ಗಿರೀಶ್ ಅವರು ಹೇಳ್ದಂಗೆ ಇವತ್ತಿನ ದಿನ ನಾವು ಮರೆಯೋಕ್ಕಾಗಲ್ಲ. ಆಕ್ಸಿಯಮ್ ಸ್ಪೇಸ್ ಮಿಷನ್ ಇದು ಯಾವ ರೀತಿ ಒಂದು ತಾಂತ್ರಿಕ ಆಸ್ಪೆಕ್ಟ್ಸನ್ನು ಒಳಗೊಂಡಿದೆ ಅಂದರೆ ನಿಜಕ್ಕೂ ಪ್ರಶಂಸನೀಯ. ಈ 4 ಜನ ಸದಸ್ಯರಲ್ಲಿ ಕ್ಯಾಪ್ಟನ್ ಶುಭಾಂಶು ಶುಕ್ಲಾರವರ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ ಅಂದರೆ ನಿಜಕ್ಕೂ ಹೆಮ್ಮೆಯ ವಿಷಯ. ಹೌದೌದು. ಈ 4 ಜನ ಶುಭಾಂಶು ಶುಕ್ಲಾ ಅವ್ರ ಜೊತೆಗೆ ಪೆಗ್ ವಿಟ್ಸನ್ ಅಂತ ಒಬ್ಬರಿದ್ದಾರೆ, ವಿಜ್ನಿವ್ಸ್ಕಿ ಅಂತ ಒಬ್ಬರಿದ್ದಾರೆ, ಟೈಬರ್ ಕಾಪು ಅಂತಿದ್ದಾರೆ. ಸೊ ಈ ಆಕ್ಸಿಯಮ್ ಸ್ಪೇಸ್ ಮಿಷನ್ ಜೂನ್ 25ನೇ ತಾರೀಕು ಇವತ್ತು ಉಡಾವಣೆ ಆಗ್ತಾ ಇದೆ. ಭಾರತೀಯ ಕಾಲಮಾನನು ತಾವು ಹೇಳಿದ್ರಿ. ಇಟ್ ಈಸ್ ಎ ಪ್ರೈವೇಟ್ ಸ್ಪೇಸ್ ಫ್ಲೈಟ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸ್ಥಾವರ ಅಂತ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ. ಇದರಿಂದ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ನಮಗೆ ಸಿಗುತ್ತೆ. ಉದ್ದೇಶಗಳಂತೂ ನಿಜಕ್ಕೂ ಪ್ರಶಂಸನೀಯ. ಈಗ 40-41 ವರ್ಷದ ಹಿಂದೆ ರಾಕೇಶ್ ಶರ್ಮಾರವರು ಏನು ಸಾಧನೆ ಮಾಡಿದ್ರೋ 10 ಪಟ್ಟು ಅಥವಾ 20 ಪಟ್ಟು ಮಾಡೋ ಸಾಧ್ಯತೆಗಳಿದೆ. ಕರೆಕ್ಟ್. ಆಮೇಲೆ ಖಗೋಳೀಯ ಅಂಶಗಳನ್ನ ನಾವು ತಗೊಂಡ್ರೆ ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ತಗೊಂಡ್ರೆ ಈ ಆಕ್ಸಿಯಮ್ ಸ್ಪೇಸ್ ಮಿಷನ್ನಲ್ಲಿ ಸಾಕಷ್ಟು ಮಾಹಿತಿಗಳಿದೆ ನಮಗೆ. ಈ 4 ಜನ ಸದಸ್ಯರು ಈ ಕೆಲವು ದಿನಗಳಲ್ಲಿ ಏನು ಸಾಧನೆ ಮಾಡ್ತಾರೆ ಅಂತ ನಾವು ತುಂಬಾ ಕೌತುಕದಿಂದ ಕಾಯ್ತೀವಿ. ಕಾತರತೆ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಮೊದಲೇ ತಿಳಿಸ್ದಂಗೆ 4 ಜನ ಸದಸ್ಯರಲ್ಲಿ ಶುಭಾಂಶು ಶುಕ್ಲಾರವರ ಮುಂದಾಳುವಿಕೆ ನಿಜಕ್ಕೂ ಒಂಥರ ಹೆಮ್ಮೆಯ ವಿಷಯ. ಇವರಲ್ಲಿರುವ ಒಂದು ಪರಿಕಲ್ಪನೆ ಆಗ್ಬೋದು, ಅಥವಾ ಉತ್ಸಾಹ ಆಗ್ಬೋದು, ಅಥವಾ ಮುಂದಾಳತ್ವ ಆಗ್ಬೋದು, ಒಂದು ರೀತಿ ಎಲ್ಲರಿಗೂ ಏನು ಮಾಡ್ತಾರೆ ಅನ್ನೋ ಒಂದು ಸಂತೋಷದ ಕ್ಷಣ ಎಲ್ಲರಿಗೂ ಬಂದಿದೆ. ನಿಜ. ಖಂಡಿತವಾಗ್ಲೂ ಈ ಒಂದು ಸಾಧನೆ ನಮ್ಮ ದೇಶದವರಿಗೆ ಒಂದು ಪ್ರಶಂಸೆ ಅಂತ ಹೇಳೋದ್ರಲ್ಲಿ. ಎಸ್ ಸರ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಮೋಹನ್ ಕೃಷ್ಣ ಅವರೇ, ಸಾಕಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಗಿರೀಶ್ ಲಿಂಗಣ್ಣ ಕೂಡ ನಮ್ಮ ಜೊತೆಗಿದ್ದಾರೆ. SV ಶರ್ಮಾ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ SV ಶರ್ಮಾ, ನಿವೃತ್ತ ಉಪನಿರ್ದೇಶಕರು, ಇಸ್ರೋ. ಶರ್ಮಾಜಿ, ನಿಜಕ್ಕೂ ಇದು ಐತಿಹಾಸಿಕ ಕ್ಷಣ. ಇದು 12 ಗಂಟೆ 1 ನಿಮಿಷ ಅನ್ನುವಂಥದ್ದು ಇದೆಯಲ್ಲ, ನಾವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. ಯಾಕಂದರೆ 41 ವರ್ಷಗಳ ನಂತರ ಮತ್ತೆ ನಮ್ಮ ಕನಸು ಸಾಕಾರ ಆಗ್ತಾ ಇದೆಯಲ್ಲ ಸರ್. ಅದರಲ್ಲೂ ಏನು ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಸ್ಥಿತಿಗತಿಗಳು ಯಾವ ರೀತಿ ಇತ್ತು. ಗಿರೀಶ್ ಲಿಂಗಣ್ಣ ಅದೇ ಮಾತ್ರ ಹೇಳ್ತಾ ಇದ್ರು, ಯಾವ ವ್ಯವಸ್ಥೆಗಳಿತ್ತು ನಮ್ಮಲ್ಲಿ, ನಾವಿನ್ನೂ ಕೂಡ ಹೆಜ್ಜೆ ಇಡ್ತಾ ಇದ್ವಿ ಆ ಸಂದರ್ಭದಲ್ಲಿ. ಆದರೆ ಈಗ ಭಾರತ ದಾಪುಗಾಲಿಟ್ಟಿದೆ. ಇಸ್ರೋ ಇವತ್ತು ಆಕಾಶವನ್ನು ಆಳುವಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಸರ್. ಹಾಗಾಗಿ ನಾವು ಇಷ್ಟೊಂದು ದುಡ್ಡು ಸುರಿದು ಈ ರೀತಿ ನಮಗೂ ಕೂಡ ಒಂದು ಸ್ಥಾನ ಇದೆ ಅಂತ ನಾವು ಮಾಡ್ಕೊಂಡಿರೋದು ಸಾಮಾನ್ಯ ಸಂಗತಿ ಅಲ್ಲ. ಅದು ಏನಂತೀರಿ ಸರ್? ಹೌದು, ಅದು ಭಾಳ ಪರಮ ಸತ್ಯ. ಅದು ಭಾಳಷ್ಟು ಮಾತಾಡಿದ ಹಾಗೆ 4 ದಶಕಗಳ ನಂತರ ನಾವು ಮತ್ತೆ ಒಂದು ಆಸ್ಟ್ರೋನಾಟನ್ನು ಸ್ಪೇಸಿಗೆ ಕಳಿಸ್ತಾ ಇದ್ದೀವಿ. ಇದು 4 ದಶಕಗಳ ನಂತರ ಯಾಕೆ ಅನ್ನೋದು ನಾವು ಕ್ವಶನ್ ಕೇಳ್ಕೊಂಡ್ರೆ ಅದಕ್ಕೆ ನಮಗೆ ಆನ್ಸರ್ ಬರುತ್ತೆ ನೋಡಿ. ಅದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ನಮಗೆ ಸಿಗುತ್ತೆ. ನೋಡಿ, 4 ದಶಕಗಳ ಆದಮೇಲೂ ಸುಮಾರು ಸ್ಪೇಸ್ ಉಡಾವಣೆಗಳಾಗಿದೆ. ಮತ್ತು ತುಂಬ ಆಸ್ಟ್ರೋನಾಟ್ಸ್ ಸ್ಪೇಸ್ಗೆ ಹೋಗಿದ್ದಾರೆ. ರಷ್ಯಾಕ್ಕೆ ತೊಗೊಂಡೋಗಿದ್ದಾರೆ, ಅಮೆರಿಕಕ್ಕೆ ಕರ್ಕೊಂಡೋಗಿದ್ದಾರೆ. ದೇಶದಲ್ಲಿ ಪ್ರಪಂಚದಲ್ಲಿ ಬೇಕಾದಷ್ಟು ಆಸ್ಟ್ರೋನಾಟ್ಸ್ ಸ್ಪೇಸಿಗೆ ಮತ್ತು ISSಗೆ ಹೋಗಿ ಬಂದಿದ್ದಾರೆ. ಆದರೆ ನಾವು ಇವಾಗ ಯಾಕೆ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ನಾವು ನೋಡ್ತಾ ಹೋದರೆ, ಯಾವತ್ತೂ ಈ ದೇಶ ಇನ್ ಲಾರ್ಜ್ ಮತ್ತು ಇಸ್ರೋ ಇನ್ ಪರ್ಟಿಕ್ಯುಲರ್ ಏನು ಮಾಡಿದ್ರು ಒಂದು ಕಾರಣದಿಂದನೇ ಮಾಡುತ್ತೆ. ಮತ್ತು ಯಾವುದೇ ಒಂದು, ಯಾಕೆಂದರೆ ಈ ಸಂಸ್ಥೆ ಏನು ವ್ಯಾಲ್ಯೂ ಫಾರ್ ಮನಿ ಅಂತ ನಾವೇನು ಹೇಳ್ತೀವಿ, ನಾವು ಒಂದೊಂದು ರೂಪಾಯಿ ಖರ್ಚು ಮಾಡಿದ್ರು ಟ್ಯಾಕ್ಸ್ ಪೇಯರ್ಸ್ ಮನಿ ನಾವು ಖರ್ಚು ಮಾಡಬೇಕಾದ್ರೆ ಅದಕ್ಕೆ ಕಾರಣ ಒಂದು ಇರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಈ ದೇಶದಲ್ಲಿ ಈ ಸಂಸ್ಥೆ ಇದುವರೆಗೂ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಇವಾಗ
ಏನು ಅಸ್ಟ್ರೋನಾಟ್ನ ನಾವು ಕಳಿಸ್ತಾ ಇದ್ದೇವೆ ಅದು ನೆಸೆಸಿಟಿ ನಮ್ಮದು 4 ದಶಕದ ನಂತರ ಆಗಿರ್ಬೋದು, ಆದರೆ ನೆಸೆಸಿಟಿ. ಇವಾಗ ಗಗನಯಾನ 10 ವರ್ಷಗಳಿಗಿಂತ ಹೆಚ್ಚಾಗಿ ಗಗನಯಾನದಲ್ಲಿ ನಾವು ಸಹ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಇಸ್ರೋ ಅನೌನ್ಸ್ ಮಾಡಿರೋ ಹಾಗೆ 2026 ಮತ್ತು 2027 ಗಗನಯಾನ ಉಡಾವಣೆ ಆಗುತ್ತೆ. ಅದರಲ್ಲಿ ನಮ್ಮ 3 ಅಸ್ಟ್ರೋನಾಟ್ಸ್ ಸ್ಪೇಸ್ಗೆ ಹೋಗಬೇಕಾಗತ್ತೆ. ಹೋಗೋದಕ್ಕಿಂತ ಮೊದಲು ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕಲ್ವಾ ಇಲ್ಲಿಂದ. ಆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದಕ್ಕೆ ನಾವು ಈ ಒಂದು ಎಕ್ಸಿಮ್ ಸ್ಪೇಸ್ ಅಂದರೆ ಎಕ್ಸಿಮ್ ಸ್ಪೇಸ್ ಒಂದು ಪ್ರೈವೇಟ್ ಕಂಪನಿ, ಮತ್ತು ಅವರು ಬಂದ್ಬಿಟ್ಟು ಇನ್ನೂ 3 ಜನ ಆಸ್ಟ್ರೋನಾಟ್ಸ್, ಬೇರೆ ಬೇರೆ ದೇಶದಿಂದ ಆಸ್ಟ್ರೋನಾಟ್ಸ್, ಅಂದರೆ ಡಿಫ್ರೆಂಟ್ ಕಂಟ್ರಿ ಆಸ್ಟ್ರೋನಾಟ್ಸ್, ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಕಲ್ಚರ್, 4 ಜನ ಆಸ್ಟ್ರೋನಾಟ್ಸ್ನ ಅವರು ಒಟ್ಟುಗೂಡಿ ಮಾಡಿ ಅದನ್ನು ನಾಸಾ ಜೊತೆ ಮತ್ತು ಸ್ಪೇಸ್ ಎಕ್ಸ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು 4 ಜನ ಕರ್ಕೊಂಡು ಹೋಗ್ತಾ ಇರೋದು ಮೊದಲನೇ ಒಂದು ಎಕ್ಸ್ಪರಿಮೆಂಟ್. ಇದು ಪ್ರಪಂಚದಲ್ಲಿ ಫಸ್ಟ್ ಎಕ್ಸ್ಪರಿಮೆಂಟ್. XM4 ಥರ ಯಾವುದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್ ಈ ಥರ ಆಸ್ಟ್ರೋನಾಟ್ಸ್ನ ಕರ್ಕೊಂಡು ಹೋಗಿರಲಿಲ್ಲ. ಇದು ಒಂದು ನಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸು ಒಂದು. ಎರಡನೇದಾಗಿ ನಮ್ಮ ಗಗನಯಾನಕ್ಕಿಂತ ಮೊದಲು ಒಂದು ಗಗನಯಾತ್ರಿ ಇಲ್ಲಿಂದ ಸುಭಾಂಶು ಶುಕ್ಲಾ ಅಂತವರು, ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ. 2019 ಅವ್ರನ್ನ ನಾವು ಸೆಲೆಕ್ಟ್ ಮಾಡಿರುವಂಥದ್ದು. ಅವ್ರ ಜೊತೆಯಲ್ಲಿ ಇನ್ನೂ 3 ಜನ ಸೆಲೆಕ್ಟ್ ಮಾಡಿದ್ದೀವಿ. ಆ 2019 ಅವರಿಗೆ ನಾವು ಕಂಪ್ಲೀಟ್ ಆಗಿ ಆಸ್ಟ್ರೋನಾಟ್ ಟ್ರೈನಿಂಗ್ ಕೊಡ್ತಾ ಬಂದಿದ್ದೀವಿ. ಆಸ್ಟ್ರೋನಾಟ್ ಟ್ರೈನಿಂಗ್ ಬಂದ್ಬಿಟ್ಟು ರಷ್ಯಾದಲ್ಲಿ ಕೊಟ್ಟಿದ್ದೀವಿ ನಾವು. ಆ ರಷ್ಯಾದಲ್ಲಿ ಅವರಿಗೆ ಗ್ಲಾಕಾಸ್ಮಸ್ ಅಂತ ಏನಿದೆ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್, ಅಲ್ಲಿ 2019-20 ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದಾದಮೇಲೆ 2020 2024 ಅವ್ರು ಇಲ್ಲಿಂದ ಬಿಡೋವರೆಗೂ ಕೂಡ ಅವರಿಗೆ ಬ್ಯಾಂಗ್ಳೂರ್ನಲ್ಲಿ ಏನು ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಕಂಪ್ಲೀಟಾಗಿ ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂತ ಕೊಟ್ಟವರನ್ನ ನಮ್ಮ ಗಗನಯಾನದಲ್ಲಿ ಏನು ಕರ್ಕೊಂಡೋಗಿನ ಮೊದಲು ಇಲ್ಲಿ ಗಗನಯಾನ ಮಾಡಿಸಿದ್ರೆ ಅವರ ಫಿಸಿಕಲ್, ಮೆಂಟಲ್ ಸೈಕಲ್ ಹೇಗಿರುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದು ಫಸ್ಟ್ ರಿಕ್ವೈರ್ಮೆಂಟ್. ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನು ನಾವು ಮಾತಾಡ್ತೀವಿ. ಆರಂಭದಿಂದ ಇಲ್ಲಿ ತನಕ ನಾವು ಅನುಭವಿಸಿದಂಥ ಯಾತನೆಗಳಿದಾವಲ್ಲ, ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಅದು ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ಹಣಿಲಿಕ್ಕೆ ಬೇರೆ ಬೇರೆ ದೇಶಗಳು ಸಿದ್ಧವಾಗಿದ್ದವು ಅಂತ ಹೇಳಿ ಅಂತ ಅಂದರೆ ಗೊತ್ತವ್ರಿಗೆ ಭಾರತೀಯರನ್ನ ಬಿಟ್ಟರೆ ಅವರು ಡೆಫಿನೆಟ್ಲಿ ಆಕಾಶ ಆಳುವಂಥವ್ರು ಅಂತ. ಹೀಗಾಗಿ ಏನು ಅಂತಂದರೆ ನಮ್ಮನ್ನು ಆರಂಭದಿಂದಲೂ ಏನು ನಮಗೆ ತುಂಬ ಕೋಆಪ್ರೇಟ್ ಏನು ಮಾಡಿಲ್ಲ. ಇದು ರಷ್ಯಾ ನಮಗೂ ಒಂದಿಷ್ಟು ಬೆನ್ನು ತಟ್ಟಿದೆ ಬಿಟ್ಟರೆ ಅಮೆರಿಕ ಅಂತೂ ಹೆಜ್ಜೆಗೂ ನಮಗೆ ಅಡ್ಗಾಲ ಹಾಕ್ತಾನೆ ಬಂದಿರುವಂಥದ್ದು. ಆದರೆ ಭಾರತದ ಸಾಧನೆ ಇದೆಯಲ್ಲ ಸಾಮಾನ್ಯ ಅಲ್ಲ. ವಾಮನನಾಗಿದ್ದಂಥ ಭಾರತ ತ್ರಿವಿಕ್ರಮನಾದಂಥ ಬಗೆ ಇದೆಯಲ್ಲ, ಅದನ್ನು ನಾವೀಗ ನೋಡ್ತಾ ಇದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಕೇಳಬೇಕು, ಈ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಇದೆಯಲ್ಲ, ಆ ನೌಕೆಯ ಸ್ಪೆಷಾಲಿಟಿ ಏನು ಗಿರೀಶ್ ಲಿಂಗಣ್ಣವರೇ? ನೋಡಿ, ಇದು ಫಸ್ಟು ಫಾಲ್ಕನ್ 9 ಅನ್ನೋ ರಾಕೆಟ್ ಮೇಲೆ ಟಾಪಲ್ಲಿ ಇಟ್ಟಿರ್ತಾರೆ. ಈ ಫಾಲ್ಕನ್ 9 ಬಂದು 2 ಸ್ಟೇಜ್ ರಾಕೆಟ್. ಹತ್ತತ್ರ ಅರೌಂಡ್ 8 ಮಿನಿಟ್ಸ್ ಒಳಗೆ ಅದನ್ನು ಸ್ಪೇಸ್ ಕ್ರಾಫ್ಟ್ನ ಅಂದರೆ ಕ್ರೂ ಡ್ರ್ಯಾಗನ್ ಅಂತ ಏನು ಕರಿತೀವಿ ಅದನ್ನು ಕಕ್ಷೆಗೆ ಸೇರಿಸ್ಬಿಡುತ್ತೆ. ಅಂದರೆ ಒಂದು ನಿಗದಿತವಾದ ಕಕ್ಷೆಗೆ ಸೇರಿಸುತ್ತೆ. ಅಲ್ಲಿಂದ ಅದು 28 ಅವರ್ಸ್ ಜರ್ನಿ, ಆಲ್ಮೋಸ್ಟ್ 28 ಅವರ್ಸ್ ಜರ್ನಿ. ನಾಳೆ ತನಕನೂ ನಿಮಗೆ ಅದು ಇಟ್ ಗೋಸ್ ಆನ್ ಸರ್ಕಲಿಂಗ್ ಆ್ಯಂಡ್ ರೀಚಿಂಗ್ ದಿ ನೋಡ್ತಾ ಒಂದು ಹಂತದ ತನಕ ಅಲ್ಲೂ 200 ಮೀಟ್ರ್ ದೂರದಲ್ಲಿ ನಿಲ್ಸ್ಕೋತಾರೆ. ಆಮೇಲೆ ಆ ಸ್ಪೀಡ್ನ ಮ್ಯಾಚ್ ಮಾಡಬೇಕು. 28,000 km/h ಸ್ಪೀಡ್ನ ಇವರು ತರಬೇಕು. ಅಂದರೆ ಒಂದು ಕಾರು ಇನ್ನೊಂದು ಕಾರು ಪಕ್ಕದಲ್ಲಿ ಒಂದೇ ಸ್ಪೀಡಲ್ಲಿ ಇರುತ್ತಲ್ಲ, ಆ ಸ್ಪೀಡಲ್ಲಿ ಬಂದಾಗ ಡಾಕ್ ಆಗ್ತಾರೆ. ಆ ಡಾಕ್ ಆಗಬೇಕಾದ್ರೆ ಡಾಕ್ ಆದಮೇಲೂ ಸ್ವಲ್ಪ ಅಲ್ಲಿ ಮ್ಯಾನುವರಬಿಲಿಟಿ ಬೇಕಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ. ಅಲ್ಲಿ ಶುಭಾಂಶು ಶುಕ್ಲಾ ರೋಲ್ ತುಂಬ ದೊಡ್ಡದಿರುತ್ತೆ. ಆಸ್ ಎ ಪೈಲಟ್ ಈಸ್ ದೋ ಆಟೋಮೆಟಿಕ್ ಡಾಕಿಂಗ್ ಅಂತ ಮಾಡಿದರೆ, ನಾವು ಸ್ಪೇಡೆಕ್ಸ್ ಮಾಡ್ತಾ ಇರೋದು ಅದಕ್ಕೇನೆ. ನೀವು ತಿಳ್ಕೊಳ್ಳಿ, ಡಾಕಿಂಗ್ ಮಾಡೋದ್ವಲ್ಲ, ಈ ಡಾಕಿಂಗ್ ಎಲ್ಲ ನಾವು ಸಕ್ಸಸ್ಫುಲ್ ಮಾಡಬೇಕು. ನಾಳೆ ನಾವು ಭಾರತೀಯ ಅಂತರಿಕ್ಷ ಭವನ ಸ್ಟಾರ್ಟ್ ಮಾಡಿದ್ರೆ ಈ ಡಾಕಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಡಾಕಿಂಗ್ ಪ್ರಯೋಗನೇ ನಾವು ಮಾಡಿದ್ದೀಗ, ಸ್ಪೇಡೆಕ್ಸ್ ಡಾಕಿಂಗ್. ಇದೆಲ್ಲ ಇಲ್ಲಿ ಬರುತ್ತಿದ್ದು. ಸೊ ಆ ಡಾಕಿಂಗ್ ಮಾಡ್ತಾರೆ. ಆ ಡಾಕಿಂಗ್ ಮಾಡಿದ್ಮೇಲೆ ಆ ಡೋರ್ ಓಪನ್ ಮಾಡಲ್ಲ ತಕ್ಷಣ, ಒಂದು 4-5 ಅವರ್ ವೆಯ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿರೋ ಪ್ರೆಷರ್ ಎಲ್ಲ ಈಕ್ವಲ್ ಆಗಿ ಬರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈ ಸೋಡಾ ಬಾಟ್ಲ್ ಓಪನ್ ಮಾಡಿದಾಗ ಟಕ್ ಅಂತ ಹೋಗಿ ಓಪನ್ ಮಾಡಿದ್ರೆ ಬರ್ಸ್ಟ್ ಆಗುತ್ತಲ್ಲ, ಹಂಗೆ ಹೋಗೇ ಬಿಡ್ತಾರೆ ಅಷ್ಟೇ ಬರ್ಸ್ಟಾಗಿ. ಸೊ ಆ ಪ್ರೆಷರೆಲ್ಲ ಒಂದು ಆ್ಯಂಬಿಯಂಟ್ ಪ್ರೆಷರು ಎರಡೂ ಮ್ಯಾಚ್ ಆದಾಗ ನಾಕ್ ಮಾಡ್ತಾರೆ. ಆವಾಗ ಡೋರ್ ಓಪನ್ ಆದಾಗ ಹೋಗ್ತಾರೆ. ಅಫ್ಕೋರ್ಸ್ ಇದರಲ್ಲಿ ಸ್ಪೇಸ್ ಡ್ರ್ಯಾಗನಲ್ಲಿ 7 ಜನ ಕೂತ್ಕೊಂಡು ಹೋಗೋವಂಥ ಒಂದು ಕೇಪಬಿಲಿಟಿ ಇದೆ. ಅದರಲ್ಲೂ ಥ್ರಸ್ಟರ್ಸ್ ಇರುತ್ತೆ.
ಅದರಲ್ಲಿ ಒಂದು ಡ್ರಾಕೋ ಥ್ರಸ್ಟರ್ ಅಂತ ಒಂದಿರುತ್ತೆ, ಇನ್ನೊಂದು ಸೂಪರ್ ಡ್ರಾಗೋ ಥ್ರಸ್ಟರ್ ಅಂತ ಇರುತ್ತೆ. ಈ ಡ್ರಾಗೋ ಥ್ರಸ್ಟರ್ ಏನು ಮಾಡುತ್ತೆ, ಯಾವಾಗ ಇದರಿಂದ ಬೇರ್ಪಡುತ್ತಲ್ಲ ಫಾಲ್ಕನ್ 9 ರಾಕೆಟಿಂದ, ಆ ಡ್ರಾಕೋ ಥ್ರಸ್ಟರ್ ಮ್ಯಾನೋವರ್ ಮಾಡ್ಕೊಂಡು 28 ಅವರ್ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ 9 ಡ್ರಾಕೋ ಥ್ರಸ್ಟರ್ ಇರುತ್ತೆ. ಏನು ಸರ್ ಅದು, ಏನದು ಥ್ರಸ್ಟರ್ ಅಂದ್ರೆ ಏನು, ಇಂಜಿನ್, ಸಣ್ಣ ಇಂಜಿನ್. ಸೊ ಅದು ಫೈರ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ ಅದು. ಅದರಲ್ಲಿ ಸೂಪರ್ ಡ್ರಾಗೋ ಥ್ರಸ್ಟರ್ ಅಂತಾನೂ ಇರುತ್ತೆ. ಅದೇನಪ್ಪ ಅಂದ್ರೆ, ಈಗ ರಾಕೆಟ್ ಏರ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಅದು ಇಗ್ನೈಟ್ ಆಗಿ ತಕ್ಷಣ ವಾಪಸ್ ಬಂದ್ಬಿಡುತ್ತೆ, ರಾಕೆಟಿಂದ ಬೇರ್ಪಡಿಸ್ಬಿಡುತ್ತೆ. ಈಗ ರಾಕೆಟ್ 60 ಕಿಲೋಮೀಟರ್ ತನಕ ಭಾಳ ರಿಸ್ಕಿನೇ ಇರುತ್ತೆ. 60 ಕಿಲೋಮೀಟರ್ ಮೇಲೆ ಹೋಗೋ ತನಕ ರಿಸ್ಕ್ ಇಸ್ ವೆರಿ ಹೈ. ಆ ಟೆಂಪ್ರೇಚರ್ ರಿಸ್ಕ್ ವೆರಿ ಹೈ. ಯಾಕಂದ್ರೆ ಆ ಪ್ರೆಷರ್ ತಳ್ತಾ ಇರುತ್ತೆ, ಹೈ ಪ್ರೆಷರ್ ಆಗುತ್ತೆ. ಒಂದ್ಸಲಿ ಪ್ರೆಷರ್ ದಾಟಿದ ಮೇಲೆ ರಾಕೆಟ್ ಬೇಗ ಹೊಟ್ಟೋಗುತ್ತೆ. ಆ ಪ್ರೆಷರ್ನ ದಾಟಬೇಕು, 60 ಕಿಲೋಮೀಟರ್ ದಾಟಬೇಕಲ್ಲ, ದಟ್ ಈಸ್ ಎ ವೆರಿ ರಿಸ್ಕಿ ಥಿಂಗ್. ಅಷ್ಟರಲ್ಲಿ ಏನಾರ ಆದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳುತ್ತೆ. ಆ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಡ್ರಾಕೋ ಥ್ರಸ್ಟರ್ಸ್ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಒಳಗಡೆ ತಗೊಂಡ್ರೆ ನೀವು ಅವ್ರಿಗೆ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇದಿರುತ್ತೇನೋ, ಅವ್ರು ಕರೆಕ್ಟಾಗಿ ಕಸ್ಟಮೈಸ್ ಸೀಟಿಂಗ್ ಇರುತ್ತೆ. ಯೂನಿಫಾರ್ಮ್ಸು ಅದಕ್ಕೆ ಏನು ಬೇಕೋ ಆ ಥರ ಹಾಕಿರ್ತಾರೆ. ಮತ್ತು ಆಕ್ಸಿಜನ್ ಸಪ್ಲೈಸ್ ಎಲ್ಲ ಇರುತ್ತೆ ಅದಕ್ಕೆ, ELCC ಅಂತ ಎಲ್ಲ, ಎನ್ವಿರಾನ್ಮೆಂಟಲ್ ಕಂಟ್ರೋಲ್, ಆಕ್ಸಿಜನ್ ಸಪ್ಲೈಸು, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಎಲ್ಲನೂ ಭಾಳ ಸುಸಜ್ಜಿತವಾಗಿ ಎಲ್ಲನೂ ಇದು ಮಾಡಿರ್ತಾರೆ. ಅವ್ರಿಗೆ ಸೀಟ್ ಹಾಕಿ ಕಟ್ಟಿರ್ತಾರೆ. ಅದಕ್ಕೆ ಒಂದು ಡಕ್ ತೊಗೊಂಡು ಹೋಗ್ತಾ ಇದ್ದಾರೆ ಈ ಸಲ, ಸ್ವ್ಯಾನ್ ಜಾಯ್ ಅಂತ ಒಂದು ಬಿಳಿದು. ಅದು ಏನಂದರೆ, ಅಫ್ಕೋರ್ಸ್ ಅದೊಂದು ಸಾಂಕೇತಿಕ, ನಮಗೂ ಒಂದು ಸಾಂಕೇತಿಕ, ಎಲ್ಲ ದೇಶಕ್ಕೂ ಒಂದು ಸಾಂಕೇತಿಕ ಇದು. ಬಟ್ ಅದನ್ನು ಯಾಕೆ ಇಟ್ಕೋತಾರೆ ಅದನ್ನು ಅಂದರೆ, ಇವ್ರು ಕೂತಿರ್ತಾರೆ, ಯಾವಾಗ ವೆಯ್ಟ್ಲೆಸ್ನೆಸ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಇದು ಮೇಲೆ ಹಾರಕ್ಕೆ ಶುರು ಆಗುತ್ತೆ, ಇವ್ರಿಗೆ ಗೊತ್ತಿರಲ್ಲ. ನಾವು ಎದ್ದು ವೆಯ್ಟ್ಲೆಸ್ನೆಸ್ ಎನ್ವಿರಾನ್ಮೆಂಟಿಗೆ ಬಂದು ಗ್ರಾವಿಟಿ ಇರುತ್ತೆ, ಜನ ಅನ್ಕೊಂಡ್ಬಿಡ್ತಾರೆ ಗ್ರಾವಿಟಿ ಇಲ್ಲ ಸ್ಪೇಸಲ್ಲಿ, ಗುರುತ್ವಾಕರ್ಷಣೆ ಇಲ್ಲ, ಅದರಿಂದ ಎಲ್ಲ ತೇಲ್ತಾರೆ. ಇಲ್ಲ, ಸುಳ್ಳದು. ಅದು ಏನಾಗುತ್ತೆ ಅಂದರೆ, ನೀವು ಆ 400 ಕಿಲೋಮೀಟ್ರ್ ಹೋದಾಗ ಅದು 28,000 ಕಿಲೋಮೀಟ್ರಲ್ಲಿ ಸುತ್ತುತ್ತಾ ಇರುತ್ತೆ. ನೀವು ಬೀಳಕ್ಕೆ ರೆಡಿ ಇರ್ತೀರ ಯಾವಾಗಲೂ, ಬಟ್ ಅದು ಬೀಳಕ್ಕೆ ಬಿಡಲ್ಲ, ಸುತ್ತುತ್ತಾ ಇರುತ್ತೆ. ಅದು ಎಲ್ಲಿ ಬೀಳಬೇಕು ಅಂದರೆ ಕರು ಬರುತ್ತೆ ಅರ್ತಿಂದು. ಸೊ ಅವಾಗ ನೀವು ಒಂದು ಇದು ಮಾಡಿ, ಒಂದು ಲಿಫ್ಟಲ್ಲಿ, ಒಂದು ದೊಡ್ಡ ಎಲಿವೇಟ್ರಲ್ಲಿ ದಾರ ಕಟ್ ಮಾಡಿ ಬಿಟ್ಬಿಟ್ರೆ ಎರಡಕ್ಕೂ ವೆಯ್ಟ್ ಇರಲ್ಲ, ನಿಮಗೂ ಇದಕ್ಕೂ. ಅವಾಗ ನೀವು ತೇಲಕ್ಕೆ ಶುರು ಮಾಡ್ತೀರಾ. ಅದೇ ಥರನೇ ವೆಯ್ಟ್ಲೆಸ್ನೆಸ್. ಲಿಂಗಣ್ಣವ್ರು, ನಾವು ಈ ಪುರಾಣಗಳಿಗೆ ಕೇಳಿದ್ವಿ ಕೆಲವೊಂದು ಪಕ್ಷಿಗಳು ದಾರಿ ತೋರಿಸ್ತವೆ ಅಂತ ಹೇಳಿ ಅಂತ. ಇದು ದಾರಿ ತೋರಿಸೋದಿಲ್ಲ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್.